ಅಂಬೇಡ್ಕರ್ ಅವರ ಕನಸಿತ್ತು. ಏನಂತ ಕನಸಿತ್ತು? ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, SC/ST ಒಂದು ಕಡೆ ಸೇರಿ ಪಾರ್ಲಿಮೆಂಟ್ ನಿಮ್ದಾಗ್ತೈತಿ ಅಂತ ಹೇಳಿದ್ರು. ಪಾರ್ಲಿಮೆಂಟ್ ನಿಮ್ದಾಗ್ತೈತಿ. ಇಡೀ ಭಾರತ ದೇಶದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ನಾವು ಒಗ್ಗಟ್ಟಾಗ್ತಾ ಇಲ್ಲ. ಇದು ಆರಂಭ ಮಾಡಿದೀವಿ. ಅಹಿಂದ ಕಾನ್ಸೆಪ್ಟ್ ನಲ್ಲಿ ಒಗ್ಗಟ್ಟು ಮಾಡಲಿಕ್ಕೆ ಆರಂಭ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ನೋಡಬೇಕು ನೀವೆಲ್ಲ. ಜೈ ಭೀಮ್, ಜೈ ಭೀಮ್. ಸುಂದರ ಸಮಾರಂಭದಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು, ನಮ್ಮ ಹಿರಿಯ ಅಣ್ಣನವರಾದಂಥ ಈ ಸಮಾರಂಭದ ಅಧ್ಯಕ್ಷರಾದಂಥ ಪ್ರಸಾದಣ್ಣ ಅಪ್ಪಯ್ಯವರೇ, ನಮ್ಮ ಪಕ್ಷದ ಹಿರಿಯರು ಮತ್ತು ಮಾಜಿ ಸಚಿವರಾದಂಥ ಹಿಂಡಸಿಗೇರ್ ಸಾಹೇಬ್ರೆ, ಮತ್ತು ನಮ್ಮ ಧಾರವಾಡ ಅಂಜುಮನ್ ಇಸ್ಲಾಂ ಅಧ್ಯಕ್ಷರಾದಂಥ ನಮ್ಮ ಸಹೋದರರಾದಂಥ ಇಸ್ಮಾಯಿಲ್ ಟಮಾಟಗಾರ್ ಅವರೇ, ಮತ್ತು ನಮ್ಮ ಸಮಾಜದ ಹಿರಿಯರಾದಂಥ ಜಕ್ಕಪ್ಪನವರಣ್ಣವರೇ, ಸರದಿ ಸಾಹೇಬ್ರೆ, ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಗುರು ಹಿರಿಯರೇ, ಅಹಿಂದ ಕಾರ್ಯಕರ್ತರೇ, ಅಕ್ಕ ತಂಗಿಯರೇ, ಕನ್ನಡ ಪರ ಸಂಘಟನೆ ಹಿರಿಯರೇ, ಎಲ್ಲ ಗುರು ಹಿರಿಯರೇ, ಈಗಾಗಲೇ ಸತತ 8 ತಿಂಗಳಿಂದ ಒಂದು ಅಹಿಂದ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಮಾಜಗಳನ್ನ, ಈ ಶೋಷಿತ ಜನರ ಒಕ್ಕೂಟವನ್ನು ಮಾಡಿ, ಮಹಾ ಒಕ್ಕೂಟವನ್ನು ಮಾಡಿ, ಹೆಂಗಾದ್ರೂ ಮಾಡಿ ಇವರನ್ನು ಒಂದು ಕಡೆ ಸೇರಿಸ್ಬೇಕಂತ ನನಗೊಂದು ಕನಸಿತ್ತು. ಯಾವುದಾದ್ರೂ ಒಂದು ಹೆಸರು ಇಟ್ಕೊಂಡು ಸೇರಿಸ್ಬೇಕಲ್ಲ ಇವರನ್ನ. ಈ ದೇಶದಲ್ಲಿ ಮಾನವ ಕುಲಕ್ಕೆ ಪ್ರತಿಯೊಂದು ಸೌಲಭ್ಯ ಕೊಟ್ಟಿರ್ತಕ್ಕಂಥ, ಸಂವಿಧಾನ ಕೊಟ್ಟಿರ್ತಕ್ಕಂಥ ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರ ಹೆಸರಲ್ಲಿ 134ನೇ ಜನ್ಮದಿನದ ನಿಮಿತ್ತ ಒಂದು ಭೀಮೋತ್ಸವ ಕಾರ್ಯಕ್ರಮ ಮಾಡುವಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಸುಮಾರು ಒಂದು 10-15 ನನ್ನ ಸ್ನೇಹಿತರು, ಅಶೋಕ್ ದೊಡ್ಡಮನೆ ಅವರು ಹಿಡ್ಕೊಂಡು ನಮ್ಮ ಕಾರ್ಯಕರ್ತರು, ನಮ್ಮ ಸಮಾಜದ ಕಾರ್ಯಕರ್ತರು ಮತ್ತು ನನ್ನ ಒಂದು 2 ಪತ್ರಕರ್ತರು ಮತ್ತು ಅಹಿಂದ ಕಾರ್ಯಕರ್ತರಾದಂಥ ಎಲ್ಲ ಸುಮಾರು ಒಂದು 15 ಜನ ಸೇರಿ ಒಂದು ಭೀಮೋತ್ಸವ ಕಾರ್ಯಕ್ರಮವನ್ನ ಧಾರವಾಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ, ನಮ್ಮ ಜಿಲ್ಲೆಯಲ್ಲಿ ಭೀಮೋತ್ಸವ ಕಾರ್ಯಕ್ರಮ ಯಾರು ಮಾಡಲಿಲ್ಲ. ಅಂಬೇಡ್ಕರ್ ಹೆಸರಲ್ಲಿ ಭೀಮೋತ್ಸವ ಕಾರ್ಯಕ್ರಮ ಯಾರು ಮಾಡಲಿಲ್ಲ. ಈ ಅಹಿಂದ ಕಾನ್ಸೆಪ್ಟ್ ಇಟ್ಕೊಂಡು ಭೀಮೋತ್ಸವ ಕಾರ್ಯಕ್ರಮ ಮಾಡೋದಂತ ತೀರ್ಮಾನ ಮಾಡಿ ಇವತ್ತಿನ ದಿವಸ ನಾವು ಭೀಮೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಯಾಕೆ ನಾವು ಭೀಮೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತಂದ್ರ, ಈಗಾಗಲೇ ತಾವೆಲ್ಲ ನೋಡಿದಿರಿ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಸಂವಿಧಾನವನ್ನು ಬದಲು ಮಾಡ್ಬೇಕಂತ ಹೇಳ್ತಾರ. ಸಂವಿಧಾನವನ್ನು ಯಾಕಂದ್ರೆ ಈಗಾಗಲೇ ಎಲ್ಲಾ ಕೆಲವು ಜನ ಕಿಡಿಗೇಡಿಗಳು ಮಾತಾಡ್ತಾರ. ಅದರ ಸಂವಿಧಾನ ಏನಾದ್ರೆ ಬದಲು ಮಾಡಿದ್ರೆ ಈ ದೇಶದಲ್ಲಿ ನಾವು ಅಹಿಂದ ಕಾರ್ಯಕರ್ತರು, ಅಹಿಂದ ಸಮಾಜದವರು ಬದುಕಲಿಕ್ಕೆ ಆಗಂಗಿಲ್ಲ. ಇದನ್ನ ಸಂವಿಧಾನ ಬದಲು ಮಾಡಬಾರದು. ಇದನ್ನ ಹೆಂಗಾದ ಮಾಡಿ ಅಂಬೇಡ್ಕರ್ ಅವರ ಕನಸಿತ್ತು. ಏನಂತ ಕನಸಿತ್ತು? ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, SC/ST ಒಂದು ಕಡೆ ಸೇರಿ ಪಾರ್ಲಿಮೆಂಟ್ ನಿಮ್ದಾಗ್ತೈತಿ ಅಂತ ಹೇಳಿದ್ರು. ಪಾರ್ಲಿಮೆಂಟ್ ನಿಮ್ದಾಗ್ತೈತಿ. ಇಡೀ ಭಾರತ ದೇಶದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ನಾವು ಒಗ್ಗಟ್ಟಾಗ್ತಾ ಇಲ್ಲ. ಇದು ಆರಂಭ ಮಾಡಿದೀವಿ.
ಅಹಿಂದ ಕಾನ್ಸೆಪ್ಟ್ ನಲ್ಲಿ ಒಕ್ಕಟ್ಟು ಮಾಡ್ಲಿಕ್ಕೆ ಆರಂಭ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ನೋಡ್ಬೇಕು ನೀವೆಲ್ಲ. ಇಲ್ಲೇನು ಬಂದಿದ್ರಲ್ಲ, ಇನ್ನು ಮುಂದೆ ನೋಡ್ರಿ. ಅಹಿಂದ ಸಂಘಟನೆ ಕಟ್ತೀವಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಅಹಿಂದ ಸಂಘಟನೆ ಕಟ್ಟಿ ಭೀಮೋತ್ಸವ ಕಾರ್ಯಕ್ರಮವನ್ನು ಬರ್ತಕ್ಕಂತ ಕಾಲದಲ್ಲಿ, ಇನ್ನು ಮುಂದಿನ ವರ್ಷದಲ್ಲಿ ಸುಮಾರು 1 ಲಕ್ಷ ಜನರನ್ನು ಸೇರಿಸುವ ಒಂದು ಉದ್ದೇಶ ಇಟ್ಕೊಂಡಿದೀವಿ. ಅದನ್ನು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮಗೆಲ್ಲ ಒಂದಿವ್ಸ ನನ್ನ 2 ಮಾತು ಮುಗಿಸ್ತೇನೆ.